ಎಚ್ ಡಿ ಕುಮಾರಸ್ವಾಮಿಯವ್ರಿಗೂ ಮತ್ತು ಕಾಂಗ್ರೆಸ್ನವ್ರಿಗೂ ಒಂದು ರೀತಿ ಅವಿನಾಭಾವ ಸಂಬಂಧ. ಯಾಕೆಂತಂದರೆ ಹಿಂದೆ ಕಾಂಗ್ರೆಸ್ಸು ಮತ್ತು JDS ಕೂಡ ಮರ್ಜ್ ಆಗಿ ಸರ್ಕಾರ ಕಟ್ಟಿದ್ದು, ತದನಂತರ 2 ವರ್ಷಗಳಾದ ನಂತರ ಸರ್ಕಾರ ಪತನ ಆಗಿದ್ದು, BJಪಿಯವರು ಯಡಿಯೂರಪ್ಪ ನೇತೃತ್ವದಲ್ಲಿ ಮಧ್ಯರಾತ್ರಿ 1 ಗಂಟೆ ಹೋರಾಟವನ್ನು ಮಾಡಿ ಕೊನೆಗೂ ಸರ್ಕಾರವನ್ನು ಪತನ ಮಾಡಿದಲ್ಲಿ ಯಶಸ್ವಿಯಾಗಿತ್ತು. ಇನ್ನು ಅವಾಗಲಿಂದ ಅದಾದ ನಂತರ ಕುಮಾರಸ್ವಾಮಿಯವರು ಮತ್ತು ಕಾಂಗ್ರೆಸ್ನವರು ಪೂರಾ ಫುಲ್ ವಿರುದ್ಧಗಳಾಗಿ ಹೋಗ್ತಾರೆ ಅಂತಲೇ ಹೇಳ್ಬೋದು. ಈಗ ಕಾಂಗ್ರೆಸ್ ವಲಯದಲ್ಲಿ ಎಷ್ಟು ಮಟ್ಟಿಗೆ ಚರ್ಚೆ ಆಗ್ತಿದೆಯೋ ಇಲ್ವೋ, CM ಆಗಿ ಇವರು ಇರ್ತಾರೆ, ಮುಂದುವರಿತಾರೆ, CM ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ, ಅಥವಾ DK ಶಿವಕುಮಾರ್ CM ಆಗ್ತಾರೆ ಅಂತ ಅವರಿಗೆ ಎಷ್ಟಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರಿಗಂತೂ ಭಾಳಷ್ಟು ಪ್ರೀತಿ ಇದೆ. ಈಗ ಸರಿ ಇದೇ ಸಂಬಂಧಪಟ್ಟಂಥ ಒಂದು ಹೇಳಿಕೆಯನ್ನು ಸಹ ಮಾಧ್ಯಮದ ಮೂಲಕ ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ಖಂಡಿತವಾಗಿಯೂ 50 ಜನ ಶಾಸಕರು ಈಗಾಗಲೇ ಸಿದ್ದರಾಮಯ್ಯ ಅವರ ಪರ ಹೋಗಿದ್ದಾರೆ. ಅವರೇ CM ಆಗಿ ಮುಂದುವರಿಬೇಕು ಅಂತ ಈಗಾಗಲೇ ಹೇಳ್ತಿದ್ದಾರೆ. ಒಂದು 50 ಜನ ಶಾಸಕರಂತೂ ಹೋಗಿದ್ದಾರೆ. ಬೇಕಾದರೆ CM ಸ್ಥಾನಕ್ಕೋಸ್ಕರ ರಾಜೀನಾಮೆಯನ್ನು ಬೇಕಾದ್ರೆ ಕೊಡ್ತಾರೆ ಅಂತ ಒಂದು ರೀತಿ ಬಾಂಬನ್ನು ಸಿಡಿಸಿದ್ದಾರೆ. ಅದೆಷ್ಟು ಮಟ್ಟಿಗೆ ವಿಚಾರ ಗೊತ್ತಿಲ್ಲ. ಒಟ್ಟಿಗೆ ಒಂದೊಂದು ಸತ್ಯ, ಹೈಕಮಾಂಡ್ ಬಿಡಿ ಸಾಕಷ್ಟು ಜನ ಈಗಾಗಲೇ ಶಾಸಕರುಗಳು, ಒಂದಷ್ಟು ಜನ DK ಶಿವಕುಮಾರ್ ಪರ, ಒಂದಷ್ಟು ಜನ ಸಿದ್ದರಾಮಯ್ಯ ಪರ ಹೋಗ್ತಿದ್ದಾರೆ. ಅದಂತೂ ಗೊತ್ತಿರೋದಂತೆ. ಇನ್ನೊಂದು ಕಡೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ರಾಜೀನಾಮೆ ತೆಗೆದುಕೊಳ್ಬೋದು ಅಂತ ಹೇಳಲಾಗ್ತದೆ. ಬಟ್ CM ಸಿದ್ದರಾಮಯ್ಯ ಅವರಿಗೆ ಭರವಸೆ ಕೊಟ್ಟಿದ್ದಾರಂತೆ, ನಾನು ಇರೋ ತನಕ ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ DK ಶಿವಕುಮಾರ್ CM ಆಗಿದ್ದೇ ಆಗಿದ್ದಲ್ಲಿ ಮಾತ್ರ ಖಂಡಿತವಾಗಿ ಜಮೀರ್ ಅಹಮದ್ ಖಾನ್ ಅವರು ರಾಜೀನಾಮೆ ಆಗುವ ಸಾಧ್ಯತೆ ಅತಿ ಹೆಚ್ಚಾಗಿ ಕಂಡು ಬರ್ತಾರಂಥ ವಿಚಾರ ಅಂತಲೇ ಹೇಳ್ಬೋದು. ಇನ್ನು ಕಾಂಗ್ರೆಸ್ಸು ಮತ್ತು ಆಂತರಿಕದಲ್ಲಿ ಈಗ ನಡೀತಾರೋ ಅಂಥದ್ದು ನಿಮಗೆ ಗೊತ್ತಿರ್ಬೋದು. ಯಾಕೆಂದರೆ ನವಂಬರ್ ತಿಂಗಳಿಂದನೂ ಕೂಡ 2.5 ವರ್ಷಗಳ ಆದಾಗಲಿಂದನೂ ಕೂಡ ನಾನು CM ಆಗ್ತೀನಿ, ನಾನೇ CM ಆಗಿ ಮುಂದುವರಿಬೇಕು ಅಂತ DK ಶಿವಕುಮಾರ್ ಸಾಕಷ್ಟು ಬಾರಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಮತ್ತು ಮಾಧ್ಯಮಗಳಲ್ಲೂ ಕೂಡ ಇದೇ ವಿಚಾರವಾಗಿ ಸಾಕಷ್ಟು ಚರ್ಚೆನೂ ಸಹ ಆಗಿರೋಂಥದ್ದು. ಇನ್ನು ಈಗಿರಬೇಕಾದ್ರೆ ನಾನು ಖಂಡಿತವಾಗಿಯೂ ನಾನೇ CM ಆಗಿ ಮುಂದುವರಿತೀನಿ ಅಂತ ಸಿದ್ದರಾಮಯ್ಯ ಅವರು ಮತ್ತೊಂದು ಸರಿ ಹೇಳಿದ್ರು. ಈ ಸರಿ ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಹೇಳಿದ್ರು. ಅದರಿಂದ ಬಜೆಟ್ ಕೂಡ ಮಂಡಿಸಿದ್ರು. ಮುಂದಿನ 2 ಸಾರಿನೂ ಕೂಡ ನಾನೇನು ಮಂಡಿಸ್ತೀನಿ, 5 ವರ್ಷ ಸತತವಾಗಿ ಬಜೆಟನ್ನು ನಾನೇ ಮಂಡಿಸ್ತೀನಿ ಅಂತ ಈಗಾಗಲೇ ಈ ಬಜೆಟ್ನ ವೇಳೆಯಲ್ಲಿ ಹೇಳಿದ್ದಾರೆ. ಆದರೆ ಮೇ 15ಕ್ಕೆ ನಮ್ಮ DK ಶಿವಕುಮಾರ್ ಅವರ ಹುಟ್ಟಿದಬ್ಬ ಇರೋದ್ರಿಂದ ಈ ಹುಟ್ಟಿದಬ್ಬಕ್ಕೆ ಖಂಡಿತವಾಗಿಯೂ ಇದೊಂದು ಗಿಫ್ಟಾಗಿ ಸಿಗಲಿದೆ, ಇದೊಂದು ಗಿಫ್ಟಾಗಿ ಬರಲಿದೆ. ಅಂದರೆ DK ಶಿವಕುಮಾರ್ ಅವರಿಗೆ ಪ್ರಮಾಣ ವಚನ ತೆಗೆದುಕೊಳ್ಳುವಂಥ ದಿನಾಂಕವನ್ನು ಅವರ ಹುಟ್ಟಿದಬ್ಬಕ್ಕೆ ಹೈಕಮಾಂಡ್ ಅವರು ಗಿಫ್ಟಾಗಿ ಕೊಡಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನು DK ಶಿವಕುಮಾರ್ ಅವರ ಬಣದಲ್ಲಿ ಗುರುಸ್ಕೊಂಡ ಶಾಸಕರಾಗಿರ್ಬೋದು, ಆಪ್ತಿರ್ಬೋದು, ಅಥವಾ ಅವರ ಅಭಿಮಾನಿ ಬಳಗದಲ್ಲಿರ್ಬೋದು, ಮತ್ತು ಖರಗ್ಪುರದಲ್ಲಿರುವಂಥವರ ಅಭಿಮಾನಿಗಳಿರ್ಬೋದು, ಖಂಡಿತವಾಗಿಯೂ ನಮ್ಮ DK ಶಿವಕುಮಾರ್ ಆಗ್ತಾರೆ ಅಂತ ಹೇಳಿ ಸಾಕಷ್ಟು ಮಟ್ಟಿಗೆ ಖುಷಿಯಲ್ಲಿದ್ದಾರೆ. ಮತ್ತು ಸಂಭ್ರಮಾಚರಣೆಯೂ ಕೂಡ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ನೀವು ನಿಮ್ಮ ಪ್ರಕಾರ DK ಶಿವಕುಮಾರ್ ಖಂಡಿತವಾಗಿ ಮುಂದಿನ ತಿಂಗಳಲ್ಲಿ CM ಆಗಿ ಪ್ರಮಾಣ ತೆಗೆದುಕೊಳ್ತಾರೆ ಅನ್ನೋದು ಕೂಡ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ತಿಳಿಸಿ. ಯಾವಾಗ ನೀವು ಕಮೆಂಟ್ ಮಾಡಿದಾಗ ಒಂದಷ್ಟು ಜನ ನಿಮಗೆ ಕಮೆಂಟ್ಗಳು ಮಾಡ್ತಿರ್ತಾರೆ, ಆಗ್ಬೋದು ಆಗಲ್ಲ, ಆಗ್ಬೋದು ಆಗಲ್ಲ ಅಂತ. ಅವಾಗೊಂದು ಅದನ್ನು ಪಿಕ್ಚರ್ ವೈಸ್ ಗೊತ್ತಾಗುತ್ತೆ. ಆವಾಗ ನಮ್ಮ ಮುಂದಿನ ವೀಡಿಯೋಗಳು ಮಾಡೋದು ಕೂಡ ಸಪೋರ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಪೊಲಿಟಿಕಲ್ ಆಗಂತೂ ಖಂಡಿತವಾಗಿಯೂ ಒಂದು ಅಂತ ಮುಂದಿನ ತಿಂಗಳಲ್ಲಿ ಖಂಡಿತವಾಗಿಯೂ ಮಹತ್ತರವಾದಂಥ ಬದಲಾವಣೆ ಖಂಡಿತವಾಗಿಯೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೇ ತಿಂಗಳಲ್ಲಂತೂ ದೊಡ್ಡ ಕ್ರಾಂತಿ, ಈಗ ನವಂಬರ್ ಕ್ರಾಂತಿ ಇಲ್ಲ, ಮೇ ಕ್ರಾಂತಿ ಆಗುತ್ತೆ. ಮೇ ತಿಂಗಳಲ್ಲಿ ಅತಿ ದೊಡ್ಡ ಮಟ್ಟಿಗೆ ಕ್ರಾಂತಿ ಆಗುತ್ತೆ ಅಂತಲೂ ಕೂಡ ಈಗಾಗಲೇ ಹೇಳಲಾಗ್ತದೆ. ಹಾಗಾದರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳ ಪ್ರಕಾರ ಏನಾಗ್ಬೋದು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಲ್ಲಿ ಭೇಟಿಯಾಗೋಣಂತೆ. ಮತ್ತು ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಅಪ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣಂತೆ.